ನಮ್ಮ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ಹುಟ್ಕೊಂಡವು. ಭಾಷಾವಾರು ಪ್ರಾಂತ್ಯಗಳು ಹುಟ್ಕೊಂಡಾಗ ತೆಲುಗು, ತಮಿಳು, ಮಲಯಾಳಂ ಮತ್ತು ಕನ್ನಡ ಈ ಥರದ ಭಾಷೆಗಳದ್ದು ದಕ್ಷಿಣ ಭಾರತದಲ್ಲಿ ಇವೆಲ್ಲ ಭಿನ್ನ ಭಿನ್ನ ಪ್ರಾಂತ್ಯಗಳು ಬೇರೆ ಬೇರೆ ರಾಜರುಗಳ ಆಳ್ವಿಕೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಅವೆಲ್ಲ ಬೇರೆ ಬೇರೆ ಅರಸರ ಒಂದು ಅಸ್ತಿತ್ವದಲ್ಲಿ ಉಳಿದಂತಹ ಪ್ರದೇಶಗಳು ಸ್ವತಂತ್ರ ನಂತರ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಯಿತು. ಅದಕ್ಕಾಗಿ ಅನೇಕರು ಈ ಮೊದಲು 1956ಕ್ಕಿಂತ ಮುಂಚೆ ಅದು ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ ಮತ್ತು ಹೈದರಾಬಾದ್ ಪ್ರಾಂತ್ಯಗಳೆಂದು ಭಿನ್ನ ಭಿನ್ನ ಅರಸರುಗಳ ಆಳ್ವಿಕೆಗೆ ಒಳಪಟ್ಟು ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆಗಿತ್ತು. ಕನ್ನಡ ಭಾಷಿಕರನ್ನು ಒಟ್ಟುಗೂಡಿಸಿ ಅವರನ್ನೆಲ್ಲ ಒಂದು ರಾಜ್ಯದ ಕೆಳಗೆ ತರಬೇಕು ಅಂತ 1956 ನವೆಂಬರ್ 1 ಮೈಸೂರು ಪ್ರಾಂತ್ಯದ ಉಗಮವಾಯಿತು. ಮೈಸೂರು ಪ್ರಾಂತ್ಯ ಉಗಮ ಆದ ನಂತರ ಮುಂದೆ ಅದು ಕನ್ನಡ ನಾಡು ಕರ್ನಾಟಕ ಅಂತಂದು ನಾಮಕರಣ ಮಾಡಿ 1972 ಜುಲೈನಲ್ಲಿ ಉತ್ತರ ಕರ್ನಾಟಕದಲ್ಲಿ ಜನ ತುಂಬ ದೊಡ್ಡ ಹೋರಾಟವನ್ನು ನಡೆಸಿದ್ದರ ಪರಿಣಾಮವಾಗಿ ಮೈಸೂರು ಎಂಬ ಹೆಸರನ್ನು, ಮೈಸೂರು ರಾಜ್ಯ ಅಂತಕ್ಕಂಥ ಹೆಸರು ತೆಗೆದು ಅದನ್ನು ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿದರು. ಆ ಸಂದರ್ಭದಲ್ಲಿ ದೇವರಾಜ ಅರಸರ ಆಡಳಿತ ಇತ್ತು. ದೇವರಾಜ ಅರಸರು ಅವರು ಭಾಳಷ್ಟು ಮುತುವರ್ಜಿಯಿಂದ ಕನ್ನಡಿಗರನ್ನು ಒಟ್ಟುಗೂಡಿಸುವಂತಹ ಕೆಲಸ ಮಾಡಿದರು. ಅವರ ಕಾಲದಲ್ಲಿಯೇ ಅವರಿಗೆ ಉಳುವವನೇ ಜಮೀನಿನ ಒಡೆಯ ಅಂತ ಮಾಡಿದರು. ಕನ್ನಡ ಅಂತಂದರೆ ಒಂದು ಭಾಷೆ ಅಲ್ಲ, ಬರೀ ಒಂದು ಅಭಿಮಾನದ ವಿಷಯ ಅಲ್ಲ. ಆದರೆ ಕನ್ನಡ ಅನ್ನೋದು ಒಂದು ನಮ್ಮೆಲ್ಲರ ಕನ್ನಡಿಗರ ಬದುಕಿದೆ. ಅದು ಜಲನೇ ಆಗಿರ್ಬೋದು, ನೆಲನೇ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡಿಗರು ಮುಂದೆ ಬರಬೇಕು ಅನ್ನೋದು, ಕನ್ನಡಿಗರ ಸ್ವತ್ತಾಗಬೇಕು ಅನ್ನೋದು ಕನ್ನಡಿಗರ ಒಂದು ಸದಾಶಯ. ಇದಕ್ಕಾಗಿ ನವೆಂಬರ್ 1, 1973 ನಾವು ಕರ್ನಾಟಕ ಅಂತ ನಾಮಕರಣ ಮಾಡಿ ದೇವರಾಜ ಅರಸರು ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಉದಯವಾಯಿತು. ಇದರ ಏಕೀಕರಣಕ್ಕಾಗಿ ಕನ್ನಡದ ಪ್ರಾಂತ್ಯಗಳನ್ನೆಲ್ಲ ಒಟ್ಟುಗೂಡಿಸುವುದಕ್ಕಾಗಿ ಅನೇಕ ಮಹನೀಯರುಗಳು ಹೋರಾಟ ಮಾಡಿದರು. ಆಲೂರು ವೆಂಕಟರಾಯರು, ಶಿವರಾಮ್ ಕಾರಂತರು, ಈ BM ಶ್ರೀ ಅವರು, ಆಮೇಲೆ ಶ್ರೀನಿವಾಸರಾಯರು, ಚನ್ನಬಸಪ್ಪನವರು, ಪಾಟೀಲ್ ಪುಟ್ಟಪ್ಪನವರು, HS ದೊರೆಸ್ವಾಮಿಯವರು, ಕುವೆಂಪು ಅವರು, ಹಾರ್ನಳ್ಳಿ ರಾಮಸ್ವಾಮಿಯವರು, ಇವರುಗಳೆಲ್ಲ ಕನ್ನಡ ರಾಜ್ಯಕ್ಕೋಸ್ಕರ, ಕರ್ನಾಟಕ ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿ ಕನ್ನಡ ರಾಜ್ಯದ ಸ್ಥಾಪನೆ ಮಾಡಿದರು. ಧಾರವಾಡದಲ್ಲಿಯ ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತಿದೆ. ಆ ಸಂಘ ಕರ್ನಾಟಕ ಅಂತ ಹೆಸರಿಟ್ಕೊಂಡು 1890 ಅದು ಸ್ಥಾಪನೆ ಆಯಿತು. 1890 ಅಂತಂದರೆ ಎಷ್ಟೊಂದು ಹಳೆಯದು ನೋಡಿ. ಆಗಿನ್ನ ನಮಗೆ ಕನ್ನಡ ಕರ್ನಾಟಕ ಅನ್ನೋ ಒಂದು ಪರಿಕಲ್ಪನೆಯೇ ಇರಲಿಲ್ಲ. ರಾಜರುಗಳ ಆಡಳಿತ ಇತ್ತು. ಬ್ರಿಟಿಷರು ಅಲ್ಲಲ್ಲಿ ತಮ್ಮ ಅಧೀನಕ್ಕೆ ಕೆಲವು ಪ್ರಾಂತ್ಯಗಳನ್ನು ವಹಿಸ್ಕೊಂಡು ಅವರ ಆಡಳಿತ ನಡೀತಾ ಇತ್ತು. ಅಂಥ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘ 1890 ಹುಟ್ಕೊಂಡು ಕನ್ನಡಕ್ಕಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿತು. ಅದರ ನಂತರ 1915 ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಕೊಳ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಕೊಂಡು ಅದು ಕರ್ನಾಟಕ ರಾಜ್ಯದ ಸ್ಥಾಪನೆಗೋಸ್ಕರನೂ ಕೂಡ ಹೋರಾಟ ಮಾಡಿದಂತಹ ಒಂದು ಸಂಸ್ಥೆ. ಕರ್ನಾಟಕದ ಏಕೀಕರಣದ ಹೋರಾಟಗಳು ತೀವ್ರವಾಗಿ ನಡೆದಂತಹ ಸಂದರ್ಭ ನಮ್ಮ ರಾಜ್ಯ ಅಸ್ತಿತ್ವಕ್ಕೆ ಬಂದು ಹಲವಾರು ಕಡೆ ಹರಿದು ಹಂಚಿ ಛಿದ್ರವಾಗಿದ್ದ ಕರ್ನಾಟಕ ರಾಜ್ಯ ಇಂದೆಲ್ಲ ಒಗ್ಗೂಡಿ ಕೆಲಸ ಮಾಡ್ತಾಯಿದೆ. ಕರ್ನಾಟಕವೆಂಬ ಹೆಸರಿಟ್ಟ ದಿನಾಂಕವೇ ನಾವಿಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇಂದಿಗೆ ಕರ್ನಾಟಕ ರಾಜ್ಯ ಹುಟ್ಕೊಂಡು ಅಂದರೆ 1973 ಹುಟ್ಕೊಳ್ತು. ಈಗ 50 ವರ್ಷ ಅದಕ್ಕೆ ತುಂಬಿದೆ.
ಇಂತಹ 50 ವರ್ಷ ತುಂಬಿದಂತಹ ಸುವರ್ಣ ಕರ್ನಾಟಕದ ಈ ಸಂದರ್ಭದಲ್ಲಿ ಬಹಳ ಅದ್ಧೂರಿಯಾಗಿ ಕರ್ನಾಟಕ ಸರ್ಕಾರ ಅದನ್ನು ಆಚರಣೆ ಮಾಡ್ತಾ ಇದೆ. ಆದರೂ ಕರ್ನಾಟಕ ರಾಜ್ಯದ ಒಂದು ಸಿಂಬಾಲಾಗಿ ಒಂದು ಧ್ವಜನ ಸ್ವೀಕೃತ ಮಾಡಿದ್ರು. ಆ ಧ್ವಜ ಹೆಂಗಿತ್ತು ಅಂದರೆ ಅರಿಶಿಣ ಮತ್ತು ಕುಂಕುಮದ ಕೆಂಪು ಹಳದಿ ಬಣ್ಣ, ಒಂದು ಧರ್ಮದ ಜಾತಿಯ ಸಂಕೇತವಾದಂತಹ ಅರಿಶಿಣ ಕುಂಕುಮಗಳು ಒಂದು ಧ್ವಜದಲ್ಲಿ ಸೇರೋದನ್ನು ಹೆಜ್ಜೆ ನಾಯಕನಂಥ ವಿಚಾರವಾದಿಗಳು ಅದನ್ನು ವಿರೋಧಿಸಿದ್ರು. ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನು ಗೌರವಿಸಬೇಕು, ಕನ್ನಡನ ಕಲಿಬೇಕು, ಕನ್ನಡ ಅನ್ನ ಮೂಲದ ಒಂದು ಭಾಷೆ ಆಗಬೇಕೇ ಹೊರತು ಅದು ಜಾತಿ ಮೂಲದಿಂದ ಅಲ್ಲ, ಧರ್ಮ ಮೂಲದಿಂದ ಅಲ್ಲ ಅಂತ ಭಾಳಷ್ಟು ವಿಚಾರವಾದಿಗಳು ಧ್ವಜವನ್ನು ವಿರೋಧ ಮಾಡಿದರೂ ಕೂಡ ಸರ್ಕಾರ ಮತ್ತೆ ಅದನ್ನು ತಮ್ಮ ಒಂದು ಕನ್ನಡದ ಒಂದು ಧ್ವಜ ಅಂತ ಅದು ಸ್ವೀಕೃತ ಮಾಡಿದೆ. ಅದೇನೋ ಇರಲಿ, ಆದರೆ ರಾಜ್ಯದ ಪ್ರತಿಯೊಬ್ಬ ಪ್ರಜೆ ಕನ್ನಡಿಗ ಅಂದ ತಕ್ಷಣ ಅಲ್ಲಿ ಒಂದು ಭಾಷೆಗೆ ಧರ್ಮದ ಬಣ್ಣ ಕೊಡಬಾರ್ದು, ಜಾತಿಯ ಬಣ್ಣ ಕೊಡಬಾರ್ದು. ಕನ್ನಡ ನಂದು ಹೌದು, ಮೇರಿದು ಹೌದು, ಶರೀಫಂದು ಹೌದು, ಬಸಪ್ಪಂದು ಹೌದು. ಎಲ್ಲರ ಭಾಷೆ ಇರುವಂತಹ ಕನ್ನಡ ಗೌರವಿಸಬೇಕು. ಇವತ್ತು ಸರ್ಕಾರದವರೇ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಶುರು ಮಾಡಿ ಕನ್ನಡವನ್ನು ಸಾಯಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕನ್ನಡ ಬೇಕಾಗಿಲ್ಲ. ಕನ್ನಡನ ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ, ಕನ್ನಡ ಶಾಲೆಗಳಿಗೆ ಹೆಚ್ಚೆಚ್ಚು ಪ್ರಮೋಟ್ ಮಾಡ್ತಕ್ಕಂಥ, ಕೇಜ್ರಿವಾಲ್ ದೆಹಲಿಯಲ್ಲಿ ಮಾಡಿದಂತೆ ಶಾಲೆಗಳಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಬೇರೆ ಶಾಲೆ ಬೇಡ ನಮಗೆ, ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಟಾಯ್ಲೆಟ್ ಇರಬೇಕು, ಬಾತ್ರೂಮ್ ಇರಬೇಕು, ನೀರಿರಬೇಕು, ಎಲ್ಲ ವಿಷಯಗಳಿಗೆ ಶಿಕ್ಷಕರು ಇರಬೇಕು, ಆಟದ ಮೈದಾನ ಇರಬೇಕು, ಕೊಠಡಿಗಳಿರಬೇಕು, ಸುಭದ್ರವಾದ ಕಟ್ಟಡಗಳು ಬೇಕು. ಅದು ಇವತ್ತು ನಾಳೆ ಬೀಳ್ತಕ್ಕಂಥ ಕಟ್ಟಡಗಳು ನಮಗೆ ಬೇಡ. ಒಳ್ಳೆಯ ಒಂದು ಕಟ್ಟಡಗಳು ಕೊಡಲಿ, ಆ ಶಿಕ್ಷಣವನ್ನು ಇಂಪ್ರೂವೈಸ್ ಮಾಡೋ ಕಡೆ ತಗೊಂಡು ಹೋಗಲಿ. ಬರಗೂರು ರಾಮಚಂದ್ರಪ್ಪನವರು ತಮ್ಮ ವರದಿಯಲ್ಲಿ ಕನ್ನಡ ಮಾಧ್ಯಮದವರಿಗೆ 5% ರಿಸರ್ವೇಷನ್ ಮೆಡಿಕಲ್, ಇಂಜಿನಿಯರಿಂಗ್ ಮತ್ತು ಉದ್ಯೋಗಗಳಲ್ಲಿ ಮಾಡಿದ್ರಲ್ಲ, ಇದು ಕನ್ನಡದ ಕೆಲಸ. ಇಂತಹ ಕನ್ನಡದ ಕೆಲಸವನ್ನು ಮಾಡಿದ್ದ ನಮ್ಮ ಎಲ್ಲ ನಾಯಕರುಗಳು ಅಭಿನಂದನೆಗೆ ಅರ್ಹರು. ಅಂತಹ ಕೆಲಸಗಳು ಮಾಡ್ತಾನೇ ನಮ್ಮ ಕನ್ನಡಿಗರಿಗೆ ಹೆಚ್ಚೆಚ್ಚು ಉದ್ಯೋಗಗಳು ಸಿಗಲಿ. IT-BT ಕಂಪನಿಗಳು ಬಂದ ನಂತರ ಇಂಗ್ಲೀಷಿಗೆ ಪ್ರಾಧಾನ್ಯ ಸಿಕ್ಕು ಕನ್ನಡಿಗರು ಮೂಲೆಗೆ ತಳ್ಳುವಂತಹ ಕೆಲಸ ನಡೀತಾ ಇದೆ. ಅದನ್ನು ಸರ್ಕಾರ ಗಮನಿಸಿ ನಮ್ಮ ಯುವ ಸಂಘಟನೆಗಳು ಕೂಡ ಅದನ್ನು ವಿರೋಧ ಮಾಡಿ ಕನ್ನಡಿಗರನ್ನು ಅಲ್ಲಿ ಸೇರಿಸಬೇಕಾಗಿದೆ. ಉದ್ಯೋಗಗಳಲ್ಲಿ, ಶಿಕ್ಷಣಗಳಲ್ಲಿ, ಉನ್ನತ ತಾಂತ್ರಿಕ ಶಿಕ್ಷಣಗಳಲ್ಲಿ, ವೈದ್ಯಕೀಯ ಶಿಕ್ಷಣಗಳಲ್ಲಿ ಅವರಿಗೆ ರಿಸರ್ವೇಷನ್ ಬೇಕು. ಕನ್ನಡ ಶಾಲೆಗಳು ಇಂಪ್ರೂವ್ ಆಗಬೇಕು. ಕನ್ನಡ ಉಳಿದ್ರೆ, ಕನ್ನಡತನ ಉಳಿದ್ರೆ, ಕನ್ನಡ ಶಾಲೆಗಳು ಉಳಿದ್ರೆ ಕನ್ನಡ ಭಾಷೆನೂ ಉಳಿಯುತ್ತೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟ.